ಒಡೆ ಟೈಮಲ್ಲಿ ಹಣ್ಣು ಹೊಡಿಬೇಕಂತ ಇವನು ತಿಳ್ಕೊಳ್ಳಿ ಪಟಾಕಿದಂಗೆ ಕಾರಣ ಇವನು. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, ಎಸ್ಟಿಯುಎಂಸಿ ಕ್ಯಾಂಪಸ್, ಟಮಕ, ಕೋಲಾರ. 180030090309. ಆನಂದ ಆನಂದ ನಾನು 12 ಲಕ್ಷ ಕೊಡ್ರಿ ಅಂತ ಹೇಳಿದೆ. ಬೇಡ ಹೇಳೋಣ ಅಂತ ಹೇಳೋದು ಅಲ್ಲಿದ್ದವ್ರೆ ಮಾತಾಡಿ ಉಳಿದಿದ್ದೆ. ಎತ್ತವ್ರಿಗೆ ತಗೋಬೇಕಡ ಇವಾಗ ಅದು ಎತ್ತು ಇವಾಗ ನೀವು ಬಂಡವಾಳ ಹಾಕಿದ್ದೀರಾ. ಹೌದು, ಅದೇನು ಈಗ ಲಕ್ಷಣ ಕೂತವ್ರೆ, ಇಲ್ಲಿ ಲೋಚನ ಕೂತವ್ರೆ ಮಾತಾಡಿ ಅಣ್ಣ ಹೇಳಿ. ನಿಶ್ಚಯ ಆಗಿದೆ. ಈಗ ಎಷ್ಟಿತ್ತು ಲೆಕ್ಕ ಹಾಕ್ತಿದ್ರು? ಎಷ್ಟಿದೆ? ಒಂದು ತೂಗಿಸ್ಬೇಕಾದ್ರೆ ಲಾಸ್ಟಲ್ಲಿ ತೂಗ್ಸೋದು ನಾವು ಏನೇ ಇದ್ರು. ನೀವು ಅದು ಇಂಥ ಒಳಿ ಕಾಯ್ತದೋ ಹೊರಗಡೆ ಕಾಯ್ತದೋ ಅದು ಬೇಡ ಏನಣ್ಣ, ಅದೆಲ್ಲ ಬೇಡ. ಇದೆಲ್ಲ ಏನು ಮುಚ್ಚುಬರಿ ಇಲ್ಲ. ಈಗ ಏನು ಕೊಡ್ಬೇಕು ಅಂತ ಕಿಟಿ ಈಗ ಅಣ್ಣ 12 ಲಕ್ಷ ಹೇಳಿದ್ರು, ಅಣ್ಣ 10 ಲಕ್ಷ ಅಂತ ಹೇಳಿದ್ರು. ನಾನು ಹೇಳಿದೆ ಹಣ ಎತ್ತಿಗೆ ಕೊಡಿ, ಇನ್ನು 25,000 ಕೊಡೋಣ, ನೀವು 10 ಲಕ್ಷ 10-25 ಕೊಡಿ, ಎತ್ತಿಟ್ಕೊಡ್ತೀನಿ ಅಂತ ನನಗೆ ಕೊಡ್ರಣ ಅಡ್ವಾನ್ಸ್ ಮಾಡಿ ಅವರು ತಾಣ ಮೆರಿಬೇಕು. ಏನು ಮಾತಾಡೋಡಿ ಅವ್ರಿಗೆ ನೀವು ಹಣ 16 ಜನ ಕೇಳಿದ್ರು ಅವ್ರನ್ನ ಅವ್ರಿಗೆ ನೀವು ಕಿತ್ತಾಡಬೇಕು, ಅವರು ಕಿತ್ತಾಡಬೇಕು. ದನ ತಗೋಬೇಕಾದ್ರೆ ಕಿತ್ತಾಡಬೇಕು. ಅದಾದ್ಮೇಲೆ ಒಂದು ನಗ್ತಾ ಅಣ್ಣನ ಕೊಡಬೇಕು. ಅದನ್ನ ಮನೆ ಬೆಳೆಸಲಿ ಅಂತ ಕೊಡಬೇಕು. ಬಟ್ ಆದ್ರೆ ಅದನ್ನ ನೀವು ಗೌರವಪೂರ್ವಕವಾಗಿ ಏನು ಅಷ್ಟು ಕೊಡಲ್ಲ, ಇಷ್ಟ ಆಗಲ್ಲ ಅಂತ ಹೇಳಿ ಹಿಂಗೆ ಅದ್ರಲ್ಲಿ ಏನಾಗಲ್ಲ. 1,25,000 ಹಣ ಸಂತೋಷ ಮಾಡ್ಕೋರು ಅಷ್ಟೇ. ಖುಷಿಯಾಗಿ ದನ ತಗೋಬೇಕು ಅಷ್ಟೇ. ಹೇಳ್ಸ್ಕೊಡ್ತಿದ್ರ ಜೋರಾಗಿ 8
ಹಂಗೆ ಸ್ವಲ್ಪ ದೂರ ಇರಕ್ಕೆ ನಾವು ವಯಸ್ಸಾಯ್ತಲ್ಲ ಸರ್ ನಿಜನೇ ನೋಡ್ರಿ ಕೇಳಿಸ್ತಾ 10 25 ಫೋನ್ ಪೇ ಆಗ್ಬೋದು ಸಂದೀಪ್ ಅಣ್ಣ. ಸರಿ ಅಣ್ಣ ಆಯ್ತು. ಸಂತೋಷ. 10,25,000 ಅಣ್ಣ. ನೀವು ಬಿಡುಗಡೆ ಕಾಸು ಕೊಟ್ಬಿಡೋಣ. ಏನ್ ಬಿಡುಗಡೆ ಕೊಟ್ಬಿಡಿ. ಅದಕ್ಕೆ ವೀಳ್ಯದೆಲೆ ಮಾಡ್ಕೊಂಬನ್ನಿ. ಅದು ಕೊಟ್ಬಿಡಿ. ಆಮೇಲೆ ಕೊಟ್ಟಗಳನ್ನ ಇಲ್ಲಿ ಇವರಿಗೆ ಒಪ್ಪಿ ಇದನ್ನ ಕೊಟ್ಬಿಟ್ರೆ ಇದು ಮಾಡೋಣ. ಅಲ್ಲೇ ಕೊಟ್ಬಿಡಿ ಏನಾಗ ಇದು ವ್ಯಾಪಾರ ಮಾಡಿದಾಗ ಮುತ್ತೈಸ್ತಾರಂತ ವಾಪಸ್ ಇವತ್ತು ನಮ್ಮ ಮೆರವಣಿಗೆ ಮುಗಿಸ್ಕೊಂಡು ಬಂದ್ವಿ. ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ದು 2 ಎತ್ತು ಇದು. ಈ 2 ಎತ್ತನ್ನ 10,25,000ಗೆ ನಿಮ್ಮ ಸಮ್ಮುಖದಲ್ಲಿ ಸುಶಾಂತ್ ಅವರಿಗೆ ಯಡೂರವ್ರಿಗೆ ಎತ್ತು ಕೊಟ್ಟಿದ್ದೀನಿ. ವ್ಯಾಪಾರ ಮಾಡಿದ್ದೀನಿ. 10 ಲಕ್ಷ ಈಗ ಕೊಟ್ಟಿದ್ದಾರೆ. 25,000 ಫೋನ್ ಪೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಿಮ್ಮ ಸಮ್ಮುಖದಲ್ಲಿ ನಡೆದಿದೆ. ಖುಷಿಯಾಗಿ ಸುಶಾಂತ್ ಗೌಡ್ರಿಗೆ ಎತ್ತು ಕೊಟ್ಟಿದ್ದೀನಿ ಯಡೂರವ್ರಿಗೆ. ಥ್ಯಾಂಕ್ ಯು ಥ್ಯಾಂಕ್ ಯು ಅಕ್ಕ ಥ್ಯಾಂಕ್ ಯು ಅಕ್ಕ ಥ್ಯಾಂಕ್ ಯು. ಇದೆ ಇದು 12 ಲಕ್ಷಕ್ಕೆ ಜೋಡೆತ್ತು, ಒಂಟಿ ಅಲ್ಲ ಜೋಡೆತ್ತು. ಇದು ಟೇಕಲ್ ವೆಂಕಟೇಶನ್ ಅವ್ರದ್ದು ಎತ್ತು. ಸೊ ಇವಾಗ ಹೊರಗಡೆ ಬಿಡ್ತಾ ಇದ್ದೀವಿ. ಲೈಕ್ ಅವ್ರಿಗೆ ಹಿಡ್ಕೊಡೋಕ್ಕೋಸ್ಕರ ಅದು ಒಂದು ಸಂಪ್ರದಾಯ. ನಾವು ಬಲಿಗಳಿಗೆ ಹಗ್ಗ ಹಾಕಿ ಅದು ಹಿಡ್ಕೊಡೋದು, ಒಂದು ಹುಲ್ಲು ಕೊಟ್ಟು ಅವ್ರಿಗೆ ಒಳ್ಳೆದಾಗಲಿ, ಅವ್ರ ಮನೆ ಉದ್ಧಾರಿಸ್ಲಿ, ಅವ್ರ ಮನೆ ಬೆಳಗಲಿ ಅನ್ನೋದು ಒಂದು ವಾಡಿಕೆ ನಮ್ಮಲ್ಲಿ. ಅದು ನಾವು ಕೊಡ್ಬೇಕಾದ್ರೆ ತುಂಬ ಖುಷಿಯಿಂದ ಸಂತೋಷದಿಂದ ಕೊಡೋದು. ಅದು ಅದು ಹೇಳ್ಕೊಳಕ್ಕಾಗಲ್ಲ ಆ ಥರ. ನಮ್ಮ ಮನೆಯಿಂದ ನಮ್ಮನೆ ಪೂಜೆ ಮಾಡ್ತಿದ್ದ ಬಸಪ್ಪ ಮನೆಗೆ ಹೋಗ್ತಾ ಇದೆ ಅಂದರೆ ಅದೊಂದು ವಾಡಿಕೆ, ಅದೊಂದು ಖುಷಿ. ಸೊ ಇನ್ನೂ ಸಮತ್ತಿಲ್ಲ, ಈಗ ಬಿಡ್ತಾ ಇರೋದು. ಈಗ ಇನ್ನೂ ಅದು ಫುಲ್ ಇದಾಗೇ ಇಲ್ಲ ನೋಡಿ. 1.5 ತಿಂಗಳಾಗಿದೆ ಅಷ್ಟೇ. ಕಲ್ಲೊಟ್ಟಿ. ನಮಸ್ಕಾರ, ಸುಶಾಂತ್ ಅಂತ ಹಿಡಗೂರಿಂದ. ಸಪ್ಲಮ್ಮ ಜಾತ್ರೆಯಲ್ಲಿ ವೆಂಕಟೇಶ್ವರ ದೋಣಿಯಿಂದ 2 ಕರನ 10,25,000 ತೊಗೊಂಡಿದ್ದೀವಿ. ಮುಂದಕ್ಕೆ ನಮ್ಮದು ಯಡಿಯೂರು ಜಾತ್ರೆ ಇದೆ, ಅಲ್ಲಿಗೆ ಜಾತ್ರೆ ಮಾಡೋದಕ್ಕೆ ಎತ್ತುಗಳು ತೊಗೊಂಡಿದ್ದೀವಿ. ಕಟ್ತಾ ಇದೀವಿ. ನಾವು 4 ವರ್ಷದಿಂದ ಕಟ್ತಾ ಇದ್ದೋ. ಈ ಸಲ ತಗೊಳ್ಳೋಣ ಅಂತ ಆಸೆ ಪಟ್ಟು ಬಂದು. ಈಗಾಗಲೇ ಎಷ್ಟು ಜೊತೆ ಇದೆ? ಇವಾಗ 3 ಜೊತೆಗಿದ್ದಾವೆ ಮನೆಯಲ್ಲಿ. 6ರಲ್ಲೂ ಕಡೆ ಮತ್ತೆ ಇವು 3 ಜೊತೆ ಇದೆ. ಮೊದಲೇ ನೀವು ಹೌದು ಹೌದು, ಇದು ಮೊದಲನೇ ಸಲ ಬಂದಿರೋ ಸಪ್ಲಮ್ಮ ಜಾತ್ರೆ. ಈ ಸಲ ಹೇಗೆ ಅನ್ಸ್ತಾರೆ ಈ ಜಾತ್ರೆ ನಿಮಗೆ? ಖುಷಿ ಆಯಿತು ಇವತ್ತು ಬಂದು. ಇಷ್ಟು ಚೆನ್ನಾಗಿ ಇವತ್ತು ಎಲ್ಲರೂ ಯುವಕರು ಮುಂದಕ್ಕೆಲ್ಲ ಬಂದು ಮಾಡ್ತಾ ಇರೋದು ನಮಗೂ ಖುಷಿ ತರುತ್ತೆ. ಅದೇ ಆಶೀರ್ವಾದದಿಂದ ಮುಂದಕ್ಕೂ ಸಲ ಬಂದರೂ ನಾವು ತಗೋಣ ಅಂತ ಇಷ್ಟಪಡ್ತೀವಿ. ಯೂರಾಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ. ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನ ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 727770 72770 ಅಥವಾ 9141066685.